ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನಾನಿವತ್ತು ರಾಮನವಮಿ ಹಬ್ಬಕ್ಕೆ ಸ್ಪೆಷಲ್ ರೆಸಿಪಿನ ಮಾಡ್ಕೊಂಡಿದ್ದೀನಿ. ಏನೇನಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಜ್ಜಿಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, 1 ಕಪ್ ಆಗೋಷ್ಟು ಮೊಸರು ತೊಗೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಆದ ನಂತರ ಇದಕ್ಕೆ ಬೌಲಿಗೆ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆ 2 ಲೋಟ ನೀರು ಸೇರಿಸ್ಕೊತೀನಿ. ಮತ್ತು ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ನಾವು ಹಾಕ್ಕೊಳ್ಬೇಕು. ಅದು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ಗಟ್ಟಿಗಿರಬೇಕು ಮಜ್ಜಿಗೆ ಅಂತಾರೆ, ಒಬ್ಬೊಬ್ಬರಿಗೆ ತೆಳುವಾಗಿರಬೇಕು ಅಂತಾರೆ. ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಆಯಿತಾ. ಜೊತೆಗೆ ಈಗ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಜೊತೆಗೆ ಸ್ವಲ್ಪ 1-2 ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿ ಒಗ್ಗರಣೆ ರೆಡಿ ಇದ್ದೆ. ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಮಜ್ಜಿಗೆ ರೆಡಿಯಾಗಿದೆ. ನೆಕ್ಸ್ಟ್ ನಾನೀಗ ಪಾನಕ ಮಾಡ್ಕೊಳ್ತೀನಿ. ಸೊ 1 ಉಂಡೆ ಅಷ್ಟು ಬೆಲ್ಲನ ನಾನು ಚೆನ್ನಾಗಿ ಜಜ್ಜಿ ಈ ಥರ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ, ಆಯಿತಾ. ಈಗ ಅದು ಚೆನ್ನಾಗಿ ನೆಂದಿದೆ. ಸೊ ಅದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕಲ್ಲಿರುತ್ತಲ್ಲ ಬೆಲ್ಲದಲ್ಲಿ. ಹಾಗಾಗಿ ನೋಡಿ, ಅದ್ರ ಜೊತೆಗೆ ಅರ್ಧ ಪೀಸ್ ನಿಂಬೆಹಣ್ಣು ತೊಗೊಂಡು ನಾನಿಲ್ಲಿ ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈಗ ಅದ್ರ ಜೊತೆಗೆ ಸ್ವಲ್ಪ ನಾನು ರುಬ್ಬಿಟ್ಕೊಂಡಿದ್ದೆ ಕರ್ಬೂಜದ ಹಣ್ಣು, ಆಯಿತಾ. ಅದನ್ನು 1 ಸಣ್ಣ ಕಪ್ಪಷ್ಟು ತೊಗೊಂಡಿದ್ದೀನಿ, ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಅದು ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಏಲಕ್ಕಿನೂ ಹಾಕ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ, ಆಯಿತಾ. ಈಗ ಪಾನಕ ರೆಡಿ ಆಯಿತು, ಓಕೆನಾ. ನೆಕ್ಸ್ಟ್ ರೆಸಿಪಿ ಬಂದು ಹೆಸರುಬೇಳೆ ಕೋಸಂಬರಿನ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ನಾನು 1 ಅವರ್ ಮುಂಚೆನೇ ನೆನೆ ಹಾಕಿಟ್ಕೊಂಡಿದ್ದೆ ಹೆಸರುಬೇಳೆನ, ಆಯಿತಾ. ಈಗ ನಾನು ಸೌತೆಕಾಯಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೆ. ಇದಕ್ಕೆ ಒಂದು ಮಿಕ್ಸ್ ಕೊಡೋಣ, ಆಯಿತಾ. ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತೀನಿ, ಓಕೆನಾ. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಅಂದರೆ 3 ಜನ ತಿನ್ನೋಷ್ಟು ಅಷ್ಟೇ ಮಾಡ್ಕೊಂಡಿರೋದು. ಮನೇಲಿ ಕಡಿಮೆ ಜನ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇಲ್ಲ, ವೇಸ್ಟ್ ಆಗುತ್ತೆ, ಆ ರೀಸನ್ಗೆ. ಓಕೆ, ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ನೋಡಿಕೊಂಡು ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಓಕೆನಾ. ಅದ್ರ ಜೊತೆ ನೋಡಿ, ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದ್ರ ನೆಕ್ಸ್ಟ್ ನಾನು ಮುಂಚೆನೇ 2ಕ್ಕೂ ಆಗೋಷ್ಟು, ಅಂದರೆ ಮಜ್ಜಿಗೆಗೆ ಪ್ಲಸ್ ಹೆಸರುಬೇಳೆ ಕೋಸಂಬರಿಗೆ 2ಕ್ಕೂ ಆಗೋಷ್ಟು ನಾನು ಒಗ್ಗರಣೆ ರೆಡಿ ಇಟ್ಕೊಂಡಿದ್ದೆ. ಕರಿಬೇವು ಸೊಪ್ಪು ಪ್ಲಸ್ ಅದೇ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ರೆಡಿ ಇತ್ತಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಹೆಸರುಬೇಳೆ ಕೋಸಂಬರಿ ರೆಡಿ ಆಯಿತು. ಈಗ ರಸಾಯನ ಮಾಡ್ತಾಯಿದ್ದೀನಿ. 1-2 ಬಾಳೆಹಣ್ಣಷ್ಟೇ ನಾನು ತೊಗೊಂಡಿದ್ದೀನಿ, ಆಯಿತಾ, ಪುಟ್ಟ ಬಾಳೆಹಣ್ಣು. ಅದ್ರ ಜೊತೆಗೆ 1 ಸ್ಪೂನಷ್ಟು ಕೊಬ್ಬರಿ ತುರಿ, 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಏಲಕ್ಕಿ ಪೌಡ್ರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ರಸಾಯನ ರೆಡಿ ಆಯಿತು. ನೋಡಿ ಹೇಗೆ ಬಂದಿದೆ ಅಂತ. ಪಾನಕ ಈ ಕಡೆ, ಮಜ್ಜಿಗೆ ರೆಡಿಯಾಗಿದೆ, ಆ ಕಡೆಗೆ ರಸಾಯನ ಕೂಡ ರೆಡಿಯಾಗಿದೆ, ಹೆಸರುಬೇಳೆ ಕೋಸಂಬರಿನೂ ಕೂಡ ರೆಡಿ ಆಯಿತು. ನೀವು ಕೂಡ ಫ್ರೆಂಡ್ಸ್ ಮನೇಲಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ರೆಸಿಪಿನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.